ಈಗ ಕೆಲವು ಮಂತ್ರಿಗಳಿಗೆ ಬಹುಶಃ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ಈಗ ಆಯ್ತು ನೋಡಿ, ಮತ್ತೆ ಮತ್ತೆ ಮಾತಾಡಿ ಚರ್ಚೆ ಮುಗಿದಿದೆ. ಈಗ ಚರ್ಚೆಯಲ್ಲಿ ಆಗುದಿಲ್ಲ. ಮೊನ್ನೆ ಬರ್ಬೇಕಿತ್ತು, ಯಾಕೆ ಬರಲಿಲ್ಲ? ಮೊನ್ನೆ ಎಲ್ಲರೂ ಮಾತಾಡೋಕೆ ನೀವು ಎಲ್ಲಿದ್ದೀರಿ? ಇವತ್ತಲ್ಲ ನೀವು ಮಾತಾಡ್ಲಿಕ್ಕೆ, ನಿನ್ನೆ ಮತ್ತೆ ಮೊನ್ನೆ ನಿಮ್ಗೆ ಮಾತಾಡ್ಲಿಕ್ಕಿತ್ತು. ಆವಾಗ ನೀವು ಯಾಕೆ ಬರ್ಲಿಲ್ಲ? ಆವಾಗ ಯಾಕೆ ಬರ್ಲಿಲ್ಲ ನೀವು? ಆವಾಗ ನಿಮ್ಗೆ ಬರ್ಲಿಕ್ಕೆ ಅಧಿವೇಶನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಬಂದೇನ್ ಮಾಡ್ತೀರಿ ನೀವು? ಇವತ್ತು ರಿಪ್ಲೈ ಮಾತ್ರ, ಇವತ್ತು ಚರ್ಚೆ ಮಾಡೋದ ಅವಕಾಶ ಇಲ್ಲ. ಬಿಬಿಎಂಪಿ ಚರ್ಚೆ ಮುಗಿದಿದೆ. ನೀವು ಮೊನ್ನೆ ಬರ್ಬೇಕಿತ್ತು. ಮೊನ್ನೆ ಬೇರೆಯವರು ಚರ್ಚೆ ಮಾಡುವ, ನೀವು ಯಾಕೆ ಬರುದು ಅಸೆಂಬ್ಲಿಗೆ? ನಿಮ್ಗೆ ಬೇಕಾದಾಗ ಬರುದು, ಬೇಕಾದಾಗ ಹೋಗುದು, ಬೇಕಾದಾಗ ನೀವು ಚರ್ಚೆ ಮಾಡಬೇಕು. ಆಗ್ತದ? ಈಗ ಒಂದು ಅವಕಾಶ ಕೊಡಿ ಸರ್. ಅಧ್ಯಕ್ಷರ ನಮ್ಮ ಹಕ್ಕುಚ್ಯುತಿ ಬಗ್ಗೆ ಉತ್ತರ ಕೊಡಿಸಬೇಕಲ್ಲ. ಒಂದು ಕಲಿಸಿ. ಹೌದು ಮಾಡಿ, ಅಲ್ಲ ಮಾಡಿ. ಸಿದ್ದು ಸೌದೆ ಮಧು ಬಂಗಾರ, ದೇವರಾಜ್ ಮುನಿರಾಜ್, ಸಿದ್ದು ಸೌದೆ ಒಂದು ದಿನೇಶ್ ಗುಂಡ್ರಾವ್ ಹೋಗ್ಲಿಕ್ಕಿದೆ. ದೇವರಾಜ್ ಮುನಿರಾಜ್ ಅಧ್ಯಕ್ಷರ ಉಪಮುಖ್ಯಮಂತ್ರಿಗಳಿದ್ದಾರೆ. ಕ್ವಶನ್ ದೇವರಾಜ್ ಮುನಿರಾಜ್. ಎಸ್ ಸರ್. ಸರ್, ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಮುನ್ರಾಜ್ ನೀವು ಕೂತ್ಕೊಳ್ಳಿ. ನೀವ್ಯಾಕೆ ಮಾತಾಡ್ತಾರೆ? ಆಯ್ತು, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಅವರು ಕೂತ್ಕೊಳ್ಳಿಸಿ. ಅಲ್ಲಲ್ಲ, ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್, ಧೀರಜ್ ಮುನಿರಾಜ್, ಈ ಸಭಾಧ್ಯಕ್ಷರೇ, ಸರ್ ಏನು ಕೇಳಿಸ್ತಾ ಇಲ್ಲ. ನಾನು ಏನ್ ಮಾತಾಡ್ಲಿ? ನೀವು ಮಾತಾಡಿ, ಕೇಳ್ಬೇಕಲ್ಲ ಸರ್. ಕುತ್ಕೊಳ್ಳಿ ಪ್ಲೀಸ್. ಸರ್ ಅಲ್ಲ ಸರ್, ಧೀರಜ್ ಮುನಿರಾಜ್ ಅಧ್ಯಕ್ಷ, ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ, ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಅಧ್ಯಕ್ಷ, ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ದೇವರಾಜ್ ಮುನಿರಾಜ್, ಆರೋಗ್ಯ ಅಧ್ಯಕ್ಷ, ನಿಮ್ಮ ಪೀಠದಿಂದ ಸ್ಪಷ್ಟವಾದಂತ ಆದೇಶ ಹೊರಬರಲೇಬೇಕು. ಸನ್ಮಾನ್ಯ ಅಧ್ಯಕ್ಷ, ಈ ರೀತಿಯ ದುರ್ನಡತೆ ನಡೆದಾಗ ನಿಮ್ಮ ಪೀಠದಿಂದ ಆದೇಶ ಬರಬೇಕು. ಮುನಿರಾಜ್ ಅವರೇ, ಕೂತ್ಕೊಳ್ಳಿ. ಅಧ್ಯಕ್ಷ, ಈ ವರ್ತನೆ ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ ನೋಡಿ, ಬಿಬಿಎಂಪಿಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಇದಕ್ಕೆ ಸ್ಪಷ್ಟ ಇಲ್ಲ,